ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಹೆಡ್ಲೈನ್ಸ್. ಮಳವಳ್ಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಬ್ಬಾಣ ದಿನ ಆಚರಣೆ. ಶಾಸಕರಿಂದ ವರ್ಷದೊಳಗೆ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣದ ಭರವಸೆ. ತಂತ್ರಜ್ಞಾನವು ನಮ್ಮ ಆಳಾಗಿರಬೇಕೇ ಹೊರತು ಅದುವೇ ಜಗತ್ತನ್ನ ಆಳುವಂತಿರಬಾರದು ಎಂದು ಶಿವಮೊಗ್ಗ ಕುವೆಂಪು ವಿವಿಯ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಜೆ ಸಣ್ಣಪ್ಪ ಅಭಿಮತ. ಸಮಾಜ ಸುಧಾರಕ ಬಸವಣ್ಣನವರ ಕುರಿತ ಯತ್ನಾಳ್ ಹೇಳಿಕೆ ಖಂಡನೀಯ. ಯತ್ನಾಳ್ ತಮ್ಮ ಬೆಂಬಲಿಗರಿಗೆ ರಾಜಕೀಯ ಆತ್ಮಹತ್ಯೆ ದಾರಿ ತೋರಿಸುತ್ತಿದ್ದಾರೆ ಎಂದು ಹರ್ಕೆ ವಾಗ್ದಾಳಿ. ಮಳವಳ್ಳಿಯಲ್ಲಿ ಆಚರಿಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಬ್ಬಾಣ ದಿನದಲ್ಲಿ ಭಾಗವಹಿಸಿದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅಂಬೇಡ್ಕರ್ ಪುತ್ಥಳಿಯ ವೃತ್ತವನ್ನ ವರ್ಷದೊಳಗೆ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು. ಅಂಬೇಡ್ಕರ್ ಪುತ್ಥಳಿ ವೃತ್ತವನ್ನ ವರ್ಷದೊಳಗೆ ನಿರ್ಮಾಣ ಮಾಡುವುದಾಗಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಭರವಸೆ ನೀಡಿದ್ದಾರೆ. ಮಳವಳ್ಳಿ ಪಟ್ಟಣದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಹಾರ ಹಾಕುವ ಮೂಲಕ ಅಂಬೇಡ್ಕರ್ ಪರಿನಿಬ್ಬಾಣ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿ, ನಮ್ಮೆಲ್ಲರ ಆರಾಧ್ಯ ದೈವ ಅಂಬೇಡ್ಕರ್ ಅವರನ್ನ ಕಳೆದುಕೊಂಡ ದಿನ. ಭಾರತ ದೇಶಕ್ಕೆ ವಿಶಿಷ್ಟವಾದ ಸಂವಿಧಾನವನ್ನ ಕೊಟ್ಟ ಮಹಾನ್ ಪುರುಷರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ದೇಶದ ಪ್ರತಿಯೊಬ್ಬ ಜನರು ಪ್ರತಿದಿನ ನೆನಪು ಮಾಡಿಕೊಳ್ಳಬೇಕಾಗಿದೆ ಎಂದರು. ಕ್ಷೇತ್ರದ ಬಾಬಾ ಸಾಹೇಬ್ರ ಅನುಯಾಯಿ ಬೇಡಿಕೆಯನ್ನು ನೀಡಿದ್ದಾರೆ. ನಾನು ಈಗಾಗಲೇ ಅದನ್ನು ಆಲೋಚನೆ ಮಾಡಿದ್ದೇನೆ. ಆ ಒಂದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ವತಿಯಿಂದ ಏನು ಕಾಮಗಾರಿ ನಡೆದಿತ್ತು ಅದು ಮಳವಳ್ಳಿ ಪಟ್ಟಣದಲ್ಲಿ ಸ್ವಲ್ಪ ತಪ್ಪಾಗಿ ನಡೆದಿದ್ದು ನಾನೇ ಆಕ್ಷೇಪಣೆ ಮಾಡಿ ಅದನ್ನು ನಿಲ್ಲಿಸಿದ್ದೀನಿ. ಅದನ್ನು ಸರಿದಾರಿಗೆ ತಂದು ಈ ಸರ್ಕಲಲ್ಲಿ ವಿಶೇಷವಾಗಿ ಸರ್ಕಲ್ ನಿರ್ಮಾಣನೂ ಮಾಡೋದಲ್ಲದೆ ಬಾಬಾ ಸಾಹೇಬರ ಪುತ್ಥಳಿ ಯಾವ ರೀತಿ ಇರಬೇಕು ಮತ್ತು ಅದರ ಜೊತೆಯಲ್ಲಿ ಗೋಪುರ ಮಂಟಪ ಹೇಗೆ ಬರಬೇಕು ಅನ್ನೋಂಥ ವಿನ್ಯಾಸವನ್ನು ಕೂಡ ತಯಾರು ಮಾಡಿ ಸಾರ್ವಜನಿಕ ಆಕ್ಷೇಪಣೆಗೂ ಇಟ್ಟು ಬದಲಾವಣೆಗಳಿದ್ದರೆ ಅದನ್ನು ಸರಿಪಡಿಸಿ ಮಾಡೋಂಥ ಕೆಲಸ ಮಾಡ್ತಾರೆ. ಪೂರ್ಣ ಪ್ರಮಾಣದಲ್ಲಿ ಜನ ಮೆಚ್ಚೋ ರೀತಿಯಲ್ಲಿ ಆ ಒಂದು ಮಂಟಪ ಮತ್ತು ಗೋಪುರ ಬಾಬಾ ಸಾಹೇಬರ ಪುತ್ಥಳಿ ಇರ್ತದೆ ಅನ್ನೋದನ್ನು ಇದನ್ನು ನಾನು ತಿಳಿದಾಗ ಒಂದೂವರೆ ವರ್ಷದಲ್ಲಿ ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೆ ನಾನು ತಯಾರಾಗಿದ್ದೇನೆ ಅಂತ ನಾನು ಇವತ್ತು ಘೋಷಣೆ ಮಾಡ್ತೀನಿ. ಈ ವೇಳೆ ಮನ್ಮೂಲ್ ನಿರ್ದೇಶಕ ವಿಶ್ವಾಸ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಪಿ ರಾಜು, ದೊಡ್ಡಯ್ಯ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯ ಚೇತನ್ ಹಲವರು ಇದ್ದರು. ಮಳವಳ್ಳಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹಾಗೂ ವಿದ್ಯಾ ಪ್ಯಾರಾಮೆಡಿಕಲ್ ಕಾಲೇಜು ವತಿಯಿಂದ ವಿಶ್ವ ಏಡ್ಸ್ ದಿನದ ಅಂಗವಾಗಿ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ನಡೆಸಲಾಯಿತು. ಮಳವಳ್ಳಿ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹಾಗೂ ವಿದ್ಯಾ ಪ್ಯಾರಾಮೆಡಿಕಲ್ ಕಾಲೇಜು ವತಿಯಿಂದ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಕಾಲೇಜು ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ನಡೆಸಲಾಯಿತು. ತಹಶೀಲ್ದಾರ್ ಲೋಕೇಶ್ ಚಾಲನೆ ನೀಡಿ ಮಾತನಾಡಿ, ಏಡ್ಸ್ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಜಾಥಾ ನಡೆಸಲಾಗುತ್ತಿದೆ. ಸಾರ್ವಜನಿಕರು ಇದರ ಬಗ್ಗೆ ತಿಳಿದುಕೊಳ್ಳಬೇಕಿದೆ ಎಂದರು. ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಸಮಾಜದಲ್ಲಿ ಸಮಾಜಮುಖಿಯಾಗಿ ಜನರಲ್ಲಿ ಒಂದು ಸಂದೇಶವನ್ನು ರವಾನಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋ ಒಂದು ಪ್ರೋಗ್ರಾಮಿಗೆ ಚಾಲನೆಯನ್ನು ಕೊಟ್ಟಿದ್ದೀವಿ. ಎಲ್ಲರೂ ಇದನ್ನು ಒಂದು ಅರ್ಥ ಮಾಡಿಕೊಂಡು ಯಾವ ರೀತಿ ಸ್ವಸ್ಥತೆಯನ್ನು ಕಾಪಾಡಿಕೊಂಡು ಆರೋಗ್ಯವಾಗಿರಬೇಕು ಅಂತ ವಿದ್ಯಾರ್ಥಿಗಳಿಂದ ಒಂದು ಚಾಲನೆಯನ್ನು ಸದುಪಯೋಗಪಡಿಸ್ಕೊಳ್ಬೇಕು ಅಂತ ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಡ್ತೀವಿ. ಡಾಕ್ಟರ್ ವೀರಭದ್ರಪ್ಪ, ಡಾಕ್ಟರ್ ಸಂಜಯ್, ಡಾಕ್ಟರ್ ರೇಣುಕಾದೇವಿ, ತಾಲೂಕು ಪಂಚಾಯಿತಿ ಇಒ ಶ್ರೀನಿವಾಸ್, ಡಿವೈಎಸ್ಪಿ ಕೃಷ್ಣಪ್ಪ, ಉಪಪ್ರಾಂಶುಪಾಲ ಪದ್ಮಿನಿ ಸೇರಿದಂತೆ ಹಲವರಿದ್ದರು. ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಕೆಲಸ, ಕೂಲಿ ಮತ್ತು ನಾಮಫಲಕ ಹಣ ನೀಡುವಲ್ಲಿ ತಾರತಮ್ಯ ನೀತಿ ಅನುಸರಿಸುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಧೋರಣೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಮಳವಳ್ಳಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಕೆಲಸ, ಕೂಲಿ ಮತ್ತು ನಾಮಫಲಕ ಹಣ ನೀಡುವಲ್ಲಿ ತಾರತಮ್ಯ ನೀತಿಯನ್ನು ಅನುಸರಿಸುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಧೋರಣೆಯನ್ನ ಖಂಡಿಸಿ ಕೃಷಿ ಕೂಲಿಕಾರರ ಸಂಘದ ಕಾರ್ಯಕರ್ತರು ಹಾಗೂ ಕೂಲಿಕಾರರು ಮಳವಳ್ಳಿ ತಾಲೂಕಿನ ಬಂಡೂರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿದರು. ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಶಿವಮಲ್ಲು ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಪಿಡಿಒ ವಿರುದ್ಧ ಘೋಷಣೆ ಕೂಗಿದರು. ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಶಿವಮಲ್ಲಯ್ಯ ಮಾತನಾಡಿ, ಕೂಲಿಕಾರರನ್ನ ಎದುರು ಹಾಕಿಕೊಂಡರೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಪಿಡಿಒ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತು ಕುಡು ನೀರು ನೀರಿನ ಬೋರ್ ಹಾಕ್ಸವ್ರ, ಸಪ್ಲೈ ಮಾಡಿ ನೀರು ಕೊಟ್ಟು ಜನಗಳು ನೀರು ಕೊಟ್ಟಿಲ್ಲ. ನಮಗೆ ನಿಮ್ ತಮ್ಮಯ್ಯ ಪಾದ ಜನಗಳೆಲ್ಲ ಹೋಯ್ತವ್ರ, ನೀರ್ ಕೊಡಿ ಅಂತೇಳಿ ಬಾಗರ್ದು ನೀರ್ ಬಿಡ್ಸಿ ಜನಗಳು ಬಿಟ್ಟಾನೆ. ಇವ್ರು ಮಾಡಿರುವಂತ ಸಾಧ್ಯ ಏನು? ಯಾಕಿರ್ಬೇಕು ಇವರು? ಇಂಥವ್ರು ಈ ಪಂಚಾಯತ್ ಬೇಕಾಗಿಲ್ಲ. ಇವ್ರು ಈ ಪಂಚಾಯತಿ ಬಿಟ್ಟು ತೊಲಗೋಗಿ, ಈ ಪಂಚಾಯತಿ ಬಿಟ್ಟು ತೊಲಗೋಗ್ರ
ನಮ್ದು ಯಾವುದೇ ತರಲು ಕದಲು ಅಂತ ಹೇಳಿ ನಾನು ಮಾತಾಡ್ತಿರುವಂತ ವಿಷಯ. ಆದ್ರೆ ಬಂಧುಗಳೇ, ಇವತ್ತು ನಮಗೆ ಬರ್ತಾ ಇರುವಂಥದ್ದು 350 ರೂಪಾಯಿ ಸಾಲದು, ನಮ್ಗೆ 650 ರೂಪಾಯಿ ಕೂಲಿ ಬೇಕು. ತಂತ್ರಜ್ಞಾನವು ನಮ್ಮ ಆಳಾಗಿರಬೇಕೇ ಹೊರತು ಅದುವೇ ಜಗತ್ತನ್ನ ಆಳುವಂತಿರಬಾರದು ಎಂದು ಶಿವಮೊಗ್ಗ ಕುವೆಂಪು ವಿವಿಯ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ಜೆ ಸಣ್ಣಪ್ಪ ಹೇಳಿದರು. ಪಟ್ಟಣದ ಎಸ್ಡಿಎಂ ಪದವಿ ಮಹಾವಿದ್ಯಾಲಯದ ವಿಜ್ಞಾನ ಸಂಘ ಮತ್ತು ಐಕ್ಯೂಎಸಿ ಸಹಯೋಗದಲ್ಲಿ ನಡೆದ ಜಿಲ್ಲಾ ಮಟ್ಟದ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ರಸಪ್ರಶ್ನೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇಂದಿನ ವಿದ್ಯಾರ್ಥಿಗಳು ಇಂಜಿನಿಯರ್ ಮತ್ತು ವೈದ್ಯರಾಗುವ ಹಂಬಲದಲ್ಲಿ ಅತ್ತ ಕಡೆಗೆ ವಾಲುತ್ತಾ ಮೂಲ ವಿಜ್ಞಾನವನ್ನ ಕಡೆಗಣಿಸುತ್ತಿದ್ದಾರೆ. ಕೌಶಲ್ಯ ಮತ್ತು ಪ್ರತಿಭೆಗಳು ಜಗತ್ತನ್ನು ಆಳುತ್ತಿವೆ. ಮೌಢ್ಯವನ್ನ ತೊರೆದು ಪ್ರಶ್ನಿಸುವ ಮನೋಭಾವ ಬೆಳೆಸಿಕೊಂಡಾಗ ಸಾಧನೆ ಸುಲಭವಾಗುತ್ತದೆ. ಇಂದಿನ ಯುವ ಜನಾಂಗಕ್ಕೆ ಅರಿಸ್ಟಾಟಲ್ ಹಾದಿಗಿಂತ ಗೆಲಿಲಿಯೋ ಹಾದಿ ಗುರಿಯಾಗಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಅಗ್ರಿಕಲ್ಚರು ಬೇರೆ ಬೇರೆ ಪ್ರೊಫೆಷನ್ಗೋಸ್ಕರ ಹೋಗ್ಬಿಟ್ಟು ಕೊನೆಗೆ ಇನ್ನೇನು ಸಿಗಲ್ಲ ಅಂತಕ್ಕಂಥ ಒಂದು ಮಟ್ಟಕ್ಕೆ ಬಂದಾಗ ಇದು ಬೇಸಿಕ್ ಸೈನ್ಸ್ನ ಆಯ್ಕೆ ಮಾಡ್ತಾರೆ. ಇದಕ್ಕೆಲ್ಲ ಏನು ಕಾರಣ? ಬೇಸಿಕ್ ಸೈನ್ಸು ಅಥವಾ ಇಂಜಿನಿಯರಿಂಗ್ ಕಾಲೇಜ್ 250 ಇದೆ ನಮ್ಮ ರಾಜ್ಯದಲ್ಲಿ. ಎಲ್ಲರಿಗೂ ಅಲ್ಲಿ ಅಪಾಯಿಂಟ್ಮೆಂಟ್ ಆಗುತ್ತಾ ಅನ್ನೋದನ್ನ ನಮ್ಮ ವಿದ್ಯಾರ್ಥಿಗಳು ಒಂದೇ ಅಲ್ಲ, ಪೋಷಕರು ಸಹ ಅರ್ಥ ಮಾಡ್ಕೋಬೇಕಾಗಿದೆ. ಇವರು ಎಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಕೆಲಸ ಸಿಗ್ತಾ ಇದೆ. ಈಗ ಮೆಡಿಕಲ್ ಕಾಲೇಜು ಸಹ ಎಲ್ಲ ಡಿಸ್ಟ್ರಿಕ್ಟು ಬಂದು ಮೆಡಿಕಲ್ ಕಾಲೇಜ್ ಆಗಿದೆ. ಎಲ್ಲರೂ ಪ್ರೊಫೆಷನಲ್ ಆಗಿ ಅಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಮೆಡಿಕಲ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಲಾ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಯಾವುದೇ ಕ್ಷೇತ್ರಕ್ಕೆ ನೀವು ಹೋಗಿ ಅಲ್ಲಿ ಒಬ್ಬ ಮನುಷ್ಯನ ಸ್ಕಿಲ್ಲು ಬಹಳ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ, ಅವನ ಟ್ಯಾಲೆಂಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ನೀವು ಒಬ್ಬ ಡಾಕ್ಟರ್ ಆಗಿರ್ಬೋದು, ಒಬ್ಬ ಡಾಕ್ಟರ್ ಅತ್ಯಂತ ಉನ್ನತವಾಗಿ ಮೇಲೋಗಿರ್ತಾನೆ, ಸಾಕಷ್ಟು ಸಂಪಾದನೆ ಮಾಡಿರ್ತಾನೆ. ಭಕ್ತರಿಗೆ ರಸ್ತೆ ನಿರ್ಮಿಸುವ ಮೂಲಕ ಸಚಿವರು ದೇವರ ಸೇವೆಯನ್ನ ಮಾಡಿದ್ದಾರೆ ಎಂದು ಶ್ರೀ ಸಂಸ್ಥಾನ ಗೋಕರ್ಣ ಪತ್ರಗಾಳಿ ಜೀವೋತ್ತಮ ಮಠದ ಪರಮಪೂಜ್ಯ ಶ್ರೀ ಶ್ರೀ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ್ ಒಡೆಯರ್ ಸ್ವಾಮೀಜಿಯವರು ಹೇಳಿದರು. ಭಟ್ಕಳದ ಜನತಾ ಬ್ಯಾಂಕ್ ಮುಖ್ಯ ಶಾಖೆಯ ಹಿಂದೆ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಸಂಪೂರ್ಣ ಕಾಂಕ್ರೀಟ್ ರಸ್ತೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಚಿವರ ಗುರುಗಳು ಆಗಮಿಸುವ ಹಿನ್ನೆಲೆಯಲ್ಲಿ ರಸ್ತೆಯನ್ನ ಅತ್ಯಂತ ತ್ವರಿತಗತಿಯಲ್ಲಿ ಮುಗಿಸಿಕೊಟ್ಟಿದ್ದಾರೆ. ನಾವು ಹೋಗುವ ಜಾಗದಲ್ಲಿ ಗುರುಗಳಿಗೆ ಹೊಸದಾದ ಮಾರ್ಗದರ್ಶನ ಮೂಡಿಸುತ್ತಿದ್ದಾರೆ. ಅವರ ಕಾರ್ಯಕ್ಷೇತ್ರದಲ್ಲಿ ಹೋದ ಕಡೆಯಲ್ಲೆಲ್ಲ ಹೊಸ ಮಾರ್ಗದ ದರ್ಶನವಾಗುತ್ತಿರುವುದು ಸಂತಸಕರ ವಿಷಯವಾಗಿದೆ. ಒಬ್ಬ ರಾಜಕಾರಣಿಯಾದವನು ರಾಜಕಾರಣಕ್ಕೆ ಬರುವಾಗ ಸ್ವಹಿತಾಸಕ್ತಿಯನ್ನ ಬಿಟ್ಟು ಜನರಿಗೆ ಬಂದ ಸಂಕಷ್ಟವನ್ನ ಪರಿಹರಿಸುವ ಮಾತುಗಳನ್ನಾಡುತ್ತಾನೆ. ಮಂಕಳ ವೈದ್ಯರು ಆ ಮಾತಿಗೆ ಬದ್ಧರಾಗಿ ಕೆಲಸ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ಆದರೆ ನಾವು ಮಾರ್ಗದರ್ಶನ ಕೊಡೋದೇ, ಆದರೆ ಆ ಗುರುಗಳ ಮಾರ್ಗದರ್ಶನ ಅದನ್ನು ಸ್ವಲ್ಪ ಶಬ್ದದ ಜೊತೆಗೆ ಆಟ ಆಡಬೇಕಂದ್ರೆ ಗುರುಗಳಿಗೆ ನಾವು ಎಲ್ಲೆಲ್ಲಿ ಮುಕ್ಕಾಮಿಗೆ ಹೋಗ್ತಾ ಇದ್ದೇವೆ, ಗುರುಗಳಿಗೆ ಹೊಸದಾದ ಮಾರ್ಗದ ದರ್ಶನ ನಮಗೆ ಆಗುವಂತೆ ಮಂಕಾಳ ವೈದ್ಯರು ಮಾಡ್ತಾ ಇದ್ದಾರೆ. ಕೊಡ್ಲಮಣಿ ಹೋಗ್ತಾ ಇದ್ದೇವೆ, ಅಲ್ಲೂ ಕೂಡ ಹೊಸ ಮಾರ್ಗದ ದರ್ಶನ ಆಗ್ತಾ ಇದೆ. ಭಟ್ಕಳದಲ್ಲಿ ಬಂದಿದೆ, ಇಲ್ಲೂ ಕೂಡ ಹೊಸ ಮಾರ್ಗದ ದರ್ಶನ ಆಗ್ತಾ ಇದೆ. ಹಾಗಾಗಿ ಅವರ ಕಾರ್ಯಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದ್ದೇವೆ ಅಲ್ಲಿಗೆ ನಮಗೆ ಮಾರ್ಗದರ್ಶನ, ಹೊಸ ಮಾರ್ಗದ ದರ್ಶನ ಆಗ್ತಾ ಇದೆ. ಇದೇ ಒಂದು ಸಂತಸದ ವಿಷಯ. ಅಂತೂ ಅವರ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಸಚಿವ ಮಂಕಾಳ ವೈದ್ಯ ಮಾತನಾಡಿ, ಗುರುಗಳ ಸೇವೆ ಮಾಡುವುದು ನಮಗೆ ಒದಗಿ ಬಂದ ಸೌಭಾಗ್ಯವಾಗಿದ್ದು, ಯಾವುದೇ ಗುರುಗಳಾದರೂ ಅವರು ನಮ್ಮ ಕ್ಷೇತ್ರದಲ್ಲಿರುವಾಗ ನಾನು ಕ್ಷೇತ್ರದ ಹೊರಗಿದ್ದರೆ ಬೇಸರವಾಗುತ್ತದೆ. ಗುರುಗಳ ಆಶೀರ್ವಾದ, ಮಾರ್ಗದರ್ಶನ ಬಹುಮುಖ್ಯವಾಗಿದ್ದು, ಗುರುಗಳ ಪಾದಸ್ಪರ್ಶ ಎಲ್ಲಿ ಆಗುತ್ತದೆಯೋ ಅಲ್ಲಿ ಎಲ್ಲವೂ ಸಾಧ್ಯ ಎಂದು ಕೂಡ ಮಠ ಮಂದಿರಗಳಿಗೆ ತೊಂದರೆಯಾಗಬಾರದು ಎಂದು ನಮ್ಮ ಆಶಯ. ನಾವು ದೇವರು ಮತ್ತು ಗುರುಗಳ ಮುಂದೆ ಶಿರವಾಗಿ ನಮಸ್ಕರಿಸಿದರೆ ಪ್ರಪಂಚದಲ್ಲಿ ತಲೆ ಎತ್ತಿ ನಿಲ್ಲಬಹುದು ಎಂದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕೆಆರ್ಪೇಟೆ ತಾಲೂಕು ಅಧ್ಯಕ್ಷರಾಗಿ ನೇಮಕಗೊಂಡ ಅಗ್ರಹಾರ ಬಾಚಹಳ್ಳಿ ಎಬಿ ಕುಮಾರ್ ಅವರು ಇಂದು ಅಧಿಕಾರ ವಹಿಸಿಕೊಂಡರು. ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಕೊಠಡಿಯಲ್ಲಿ ಸರಳವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಬಿ ಪ್ರಕಾಶ್ ಅವರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡ ಅಗ್ರಹಾರ ಬಾಚಹಳ್ಳಿ ಕುಮಾರ್ ಅವರನ್ನ ಅಭಿನಂದಿಸಿದರು. ಅಭಿನಂದನೆ ಹಾಗೂ ಅಧಿಕಾರ ವಹಿಸಿಕೊಂಡು ಮಾತನಾಡಿದ ಅಗ್ರಹಾರ ಬಾಚಹಳ್ಳಿ ಕುಮಾರ್, ನನ್ನನ್ನ ಈ ಸ್ಥಾನಕ್ಕೆ ನೇಮಕ ಮಾಡಲು ನಮ್ಮ ನಾಯಕರಾದ ಸಚಿವರಾದ ಚಲುವರಾಯ ಸ್ವಾಮಿ, ಮಾಜಿ ಶಾಸಕರಾದ ಕೆಬಿ ಚಂದ್ರಶೇಖರ್, ಬಿ ಪ್ರಕಾಶ್, ಟಿಎಪಿಸಿಎಂಎಸ್ ಅಧ್ಯಕ್ಷ ದೇವರಾಜು, ವಿಜಯ್ ರಾಮೇಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಐಪನಹಳ್ಳಿ ನಾಗೇಂದ್ರ ಕುಮಾರ್, ವಿಶ್ವನಾಥ್, ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ್, ಎಂಡಿ ಕೃಷ್ಣಮೂರ್ತಿ ಹಾಗೂ ಎಲ್ಲಾ ಕಾಂಗ್ರೆಸ್ ಮುಖಂಡರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನಗೆ ಕೊಟ್ಟಿರುವ ಜವಾಬ್ದಾರಿಯನ್ನ ಕೆಆರ್ಪೇಟೆ ಶಾಸಕರಾದ ಎಚ್ಡಿ ಮಂಜು ಹಾಗೂ ಎಲ್ಲರ ಸಹಕಾರದಿಂದ ಕೆಲಸವನ್ನ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆ ಎಂದು ಭರವಸೆ ನೀಡಿದರು. ಸ್ವತಂತ್ರ ಸಂದರ್ಭ ಕೂಡ ಅವರನ್ನ ಜೊತೆಲಿ ಬಿಟ್ಟಿಲ್ಲ. ಇದಕ್ಕೆ
ನಮ್ಮ ಚಲುವರಾಯಸ್ವಾಮಿ ಸಾಹೇಬರು ಮತ್ತು KBC ಸಾಹೇಬರು ಮತ್ತು ನಮ್ಮ ಪಕ್ಷದ ಎಲ್ಲ ಈಗ ದೇವರಾಜಣ್ಣ ಇರ್ಬೋದು ಎಲ್ಲ ಮುಖಂಡರುಗಳು ಎಲ್ಲರೂ ಸೇರಿ ನನಗೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ನಮ್ಮ ನಾಯಕರ ಹತ್ರ, ನಾನು ಬೇರೆಯವ್ರು ಹೇಳ್ತಾರಂತೆ ನನ್ನನ್ನು ಸಪ್ಪೆ ಅಂತ ಅಂದ್ಕೊಂಡಿದ್ದಾರೆ. ನಮ್ಮ ನಾಯಕರ ಮುಂದೆ ನನ್ನ ಸಪ್ಪೆ, ಅದು ಸಪ್ಪೆ ಕೂಡ ಅಲ್ಲ. ನನಗೆ ಅಧಿಕಾರದ ಅಂಕಿಅಂಶ ಸಂಪೂರ್ಣ ಮಾಹಿತಿ ಇದೆ. ನಾನು ಅವರೇನು ಜವಾಬ್ದಾರಿ ನಿರ್ವಹಿಸಿದ್ದಾರೆ, ನನ್ನ ಎಲ್ಲ ಇಲಾಖೆನಲ್ಲೂ ಕೂಡ ನಾನು ಏನು ಜನರ ಕಷ್ಟ ಅಂತಿದೆ, ನಾನೇ ಪಂಚಾಯತ್ ಮಟ್ಟದಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ನಮ್ಮ ಸದಸ್ಯರುಗಳನ್ನ ಜೊತೆಗೂಡಿ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸೋದ್ರಲ್ಲಿ ಯಶಸ್ವಿ ಕೂಡ ಆಗ್ತೀನಿ. ಮತ್ತು ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ನಾಯಕರು ನನ್ನ ಬಗ್ಗೆ ಭಾಳ ಅಭಿಮಾನ, ಭಾಳ ಇಲ್ಲಿವರೆಗೆ 1994ರಿಂದ ಇಲ್ಲಿವರೆಗೂ ಕೂಡ ಅವರು ನನ್ನ ಮೇಲೆ ಇಟ್ಟಂಥ ವಿಶ್ವಾಸಕ್ಕೆ ನಾನು ಋಣಿಯಾಗಿದ್ದೀನಿ. ಅವರ ಮಾರ್ಗದರ್ಶನದ ಸಮಾಜ ಸುಧಾರಕ ಬಸವಣ್ಣನವರ ಕುರಿತ ಯತ್ನಾಳ್ ಹೇಳಿಕೆ ಖಂಡನೀಯವಾದುದು. ಯತ್ನಾಳ್ ತಮ್ಮ ಬೆಂಬಲಿಗರಿಗೆ ರಾಜಕೀಯ ಆತ್ಮಹತ್ಯೆ ದಾರಿ ತೋರಿಸುತ್ತಿದ್ದಾರೆ ಎಂದು ಹಕ್ಕೆ ವಾಗ್ದಾಳಿ ನಡೆಸಿದರು. 12ನೇ ಶತಮಾನದಲ್ಲಿ ಸಮಾಜ ಸುಧಾರಣೆಗಾಗಿ ಕ್ರಾಂತಿಕಾರಿ ಹೆಜ್ಜೆಯನ್ನಿಟ್ಟಿದ್ದ ಬಸವಣ್ಣನವರ ಬಗ್ಗೆ ಶಾಸಕ ಯತ್ನಾಳ್ ಅವರು ನೀಡಿರುವ ಹೇಳಿಕೆ ಖಂಡನೀಯ. ಅವರ ಹೇಳಿಕೆಯಿಂದ ಬಸವಣ್ಣನವರ ಅನುಯಾಯಿಗಳಿಗೆ ಬೇಸರವಾಗಿದೆ ಎಂದು ಬಿಜೆಪಿ ಮುಖಂಡ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹಕ್ರೆ ಹೇಳಿದರು. ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಸವಣ್ಣನವರು ದೊಡ್ಡ ಸಮಾಜ ಸುಧಾರಕರಾಗಿದ್ದರು. ಮನುಷ್ಯರೆಲ್ಲರೂ ಸಮಾನರು ಎಂದು ಸಾರಿದ್ದರು. 115 ಸಮುದಾಯಗಳಿಗೆ ಲಿಂಗಧಾರಣೆ ಮಾಡಿ ಜಾತಿ ಮುಕ್ತ ಸಮಾಜ ನಿರ್ಮಾಣವಾಗಬೇಕೆಂದು ಯತ್ನಿಸಿದ್ದರು. ಇಂತಹವರ ಬಗ್ಗೆ ಯತ್ನಾಳ್ ಅವರು ಬಸವಣ್ಣನವರು ಆತ್ಮಹತ್ಯೆ ಮಾಡಿಕೊಂಡರು ಎಂದು ಹೇಳಿಕೆ ನೀಡಿರುವುದು ಅತ್ಯಂತ ನೋವಿನ ಸಂಗತಿ. ಒಬ್ಬ ಕೇಂದ್ರದ ಮಾಜಿ ಸಚಿವರಾಗಿ ಅವರ ಬಾಯಲ್ಲಿ ಇಂತಹ ಮಾತು ಬರಬಾರದಾಗಿತ್ತು ಎಂದರು. ಅಕ್ರಮ ಸಾರಾಯಿ ದಂಧೆ ಶಾಸಕರ ಹಿಂಬಾಲಕರೇ ನಡೆಸ್ತಿದ್ದಾರೆ. ಶಾಸಕರು ದಿನ ಹಿಂದೆ ಮುಂದೆ ಕಾಣೋರೇ. ಕನಿಷ್ಠ 3,500 ಬಾಕ್ಸ್ಗಳನ್ನು, ನನಗೆ ಸಿಕ್ಕಿರೋ ಅಂಕಿಅಂಶ 3,500 ಬಾಕ್ಸ್ಗಳನ್ನು ಹಳ್ಳಿಗಳಿಗೆ ಸಪ್ಲೈ ಕೊಡ್ತಾ ಇದ್ದಾರೆ. ಅದರ ಹೆಚ್ಚುವರಿ SR-8 ಇದೆಯಲ್ಲ, SR-8ಗಿಂತ ಹೆಚ್ಚುವರಿ ಆದಾಯನೇ 15 ಲಕ್ಷ ಸಿಗ್ತಾ ಇದೆ ಆ 3,500 ಬಾಕ್ಸ್. ಅವ್ರನ್ನ ಭಾರತೀಯ ಜನತಾ ಪಕ್ಷ ಶಾಸಕ ಸ್ಥಾನಕ್ಕೆ ಆಯ್ಕೆ ಮಾಡಿ ಕೊಟ್ಟಾಗ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ನಾವೆಲ್ಲರೂ ಕೂಡ ಇಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಬಹಳ ಕೆಲಸ ಮಾಡಿದ್ರು. ಆದರೆ ಅವ್ರನ್ನೂ ಕೂಡ ಅವರ ವಿಶ್ವಾಸತೆಗಳನ್ನೇ ಅಲ್ಲೂ ಕೂಡ ಅವ್ರನ್ನ ಹೊರಗಡೆ ಇಟ್ಟು ಇವತ್ತು ಬಸವನಗೌಡ ಪಾಟೀಲ್ ಜೊತೆಗೆ ಇವತ್ತು ಗುಂಪುಗಾರಿಕೆ ಮಾಡಿ ಏನು ರಾಜಕಾರಣ ಮಾಡ್ತಾ ಇದ್ದಾರಲ್ಲ, ಇದನ್ನು ಕೂಡ ಅವರು ಮೊದಲಿಂದಲೂ ಕೂಡ ಈ ಥರದ ಪ್ರವೃತ್ತಿಯನ್ನ ಮಾಡ್ಕೊಂಡು ಬಂದರು. ಮೊದಲೇ ಬಹಳ ಹಿಂದೆ ಅವರು ಸಂಡೀರವರ ಸಚಿವರಾದಾಗ SL ಕೃಷ್ಣವರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಮನೆಯೇ ಬಿಟ್ಟರು, ಅಪ್ಪನ ಹತ್ರ ವಿರೋಧ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದಿದೆ. ಮತ್ತು ಆ ನಂತರ ಕಾಗೋಡು ಒಬ್ಬರ ಜೊತೆಗೂ ಸಹ ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾಗ ಕೂಡ ಇಂದಿನ ದಿನಗಳಲ್ಲಿ ಮಕ್ಕಳ ಕಲಿಕೆಗೆ ಪೂರಕ ವಾತಾವರಣ ಕಲ್ಪಿಸುವುದು ಪ್ರತಿಯೊಬ್ಬರ ಹಕ್ಕು. ಕರ್ತವ್ಯಗಳಿಗೆ ಚ್ಯುತಿ ಬಾರದಂತೆ ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದ ಸದಸ್ಯ ಶೇಖರಗೌಡ ರಾಮನಾಳ್ ತಿಳಿಸಿದರು. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ಕೊಪ್ಪಳ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಹಿರೇವಂಕಲಗುಂಟ ಗ್ರಾಮ ಪಂಚಾಯತ್ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಜರುಗಿದ ಮಕ್ಕಳ ಹಕ್ಕುಗಳ ಗ್ರಾಮ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ದೇಶದಲ್ಲಿ ಸಮಸ್ತ ಮಕ್ಕಳಿಗೆ ಬದುಕುವ ಹಕ್ಕು, ಅಭಿವೃದ್ಧಿ ಹೊಂದುವ ಹಕ್ಕು, ಶೋಷಣೆ ವಿರುದ್ಧ ಸಂರಕ್ಷಣೆ ಪಡೆಯುವ ಹಕ್ಕು ಹಾಗೂ ಭಾಗವಹಿಸುವ ಹಕ್ಕುಗಳನ್ನು ನೀಡಿದರು. ಇಂದಿನ ಯುಗದಲ್ಲಿ ಮಕ್ಕಳ ಮೇಲೆ ಅತಿ ಹೆಚ್ಚು ದೌರ್ಜನ್ಯ, ದಬ್ಬಾಳಿಕೆ, ಅತ್ಯಾಚಾರ ಘಟನೆಗಳು ಸಂಬಂಧಿಕರಿಂದ, ಆತ್ಮೀಯರಿಂದ, ಪರಿಚಯದರಿಂದ ನಡೆಯುತ್ತವೆ. ಅಂತಹ ಅಪರಾಧ ಮಾಡಿದ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆಯನ್ನ ನೀಡುವ ಕಾನೂನುಗಳು ಜಾರಿಗೊಳಿಸಿದೆ. ಆದ್ದರಿಂದ ಮಕ್ಕಳನ್ನ ಗೌರವದಿಂದ ಕಂಡು ಪ್ರತಿಯೊಬ್ಬರು ಹಕ್ಕುಗಳನ್ನು ರಕ್ಷಣೆ ಮಾಡಬೇಕು ಎಂದರು. ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಇದು ವಿಶೇಷವಾಗಿ ಈ ವರ್ಷ ಆಯೋಗ ಎಲ್ಲ ಅಧಿಕಾರಿಗಳನ್ನ ಕರೆದು ಪ್ರತಿ ವರ್ಷ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಮಕ್ಕಳ ಹಕ್ಕುಗಳ ಬಗ್ಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಮಕ್ಕಳ ಹಕ್ಕುಗಳನ್ನು ಅನುಷ್ಠಾನ ಮಾಡೋದಕ್ಕೆ, ಮಕ್ಕಳಿಗೆ ರಕ್ಷಣೆ ಕೊಡೋದಕ್ಕೆ, ಪೋಷಣೆ ಮಾಡೋದಕ್ಕೆ ಸಾಕಷ್ಟು ತರಬೇತಿಯನ್ನು ಕೊಡ್ತಾ ಇದ್ದೀವಿ ಅಧಿಕಾರಿಗಳಿಗೆ. ಎಲ್ಲ ಒಂದು ಕಡೆಗೆ ಮತ್ತೆ ಸಮಸ್ಯೆಗಳು ಬರ್ತಾನೆ ಇದ್ದಾವೆ, ಪ್ರಕರಣಗಳು ಬರ್ತಾನೆ ಇದ್ದಾವೆ. ಹಾಗಾಗಿ ಮಕ್ಕಳೊಟ್ಟಿಗೆ ಬೆರೆತು ನಾವು ಅವರ ಸಮಸ್ಯೆಗಳನ್ನು ಅತಿ ಹೆಚ್ಚು ಆಲಿಸೋದ್ರಿಂದ ಹೆಚ್ಚು ಪರಿಹಾರವನ್ನು ಮಾಡುವುದು ಅಂತಕ್ಕಂಥ ಉದ್ದೇಶದಿಂದ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಚಿಂತನೆಯನ್ನು ಮಾಡಿ ಈ ರೀತಿಯಾಗಿರ್ತಕ್ಕಂತಹ ಮಕ್ಕಳ ಜೊತೆಗೆ ಮತ್ತು ಮಕ್ಕಳ ಕ್ಷೇತ್ರದಲ್ಲಿಯೇ ಅತಿ ಹೆಚ್ಚು ಕೆಲಸ ಮಾಡತಕ್ಕಂತಹ ಕೆಲವೊಂದಿಷ್ಟು ವಿಶೇಷ ಈ ವರ್ಷ ಏನು ಆಯೋಗ ಪ್ಲಾನ್ ಮಾಡಿದೆ ಅಂತಕ್ಕಂಥದ್ದು PUC ಮತ್ತು SSLC 9ನೇ ತರಗತಿ ಇರತಕ್ಕಂಥ ಮಕ್ಕಳನ್ನ ಕೇಂದ್ರೀಕೃತವಾಗಿ
ಹಕ್ಕುಗಳ ಸಂವಾದ ಮತ್ತು ಮಾಹಿತಿಯನ್ನು ಕೊಡ್ತಕ್ಕಂತಹದ್ದು, ಅವರನ್ನೇ ತರಬೇತಿಗೊಳಿಸ್ತಕ್ಕಂತಹದ್ದು, ಜೊತೆಗೆ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳ ನರ್ಸಿಂಗ್ ಕಾಲೇಜಿನಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ನರ್ಸಿಂಗ್ ಕಾಲೇಜ್ ಅಂದ್ರೆ ನರ್ಸ್ಗಳು ಅತಿ ಹೆಚ್ಚು ಮಕ್ಕಳನ್ನ ರಕ್ಷಣೆ ಪೋಷಣೆ ಮಾಡ್ತಕ್ಕಂತಹದ್ದು ಆ ಕ್ಷೇತ್ರ. ಆಸ್ಪತ್ರೆಗೆ ಹೋದ್ರೆ ಸಾಕು, ತಾಯಿ ಗರ್ಭಿಣಿಯರಾದ್ರೆ ಸಾಕು, ಅವರ ಆರೈಕೆಯನ್ನು ಮಾಡ್ತಕ್ಕಂಥವರೆಲ್ಲ ಕೂಡ ನರ್ಸ್ಗಳು. ಆ ನರ್ಸಿಂಗ್ ವಿದ್ಯಾರ್ಥಿಯ ಹಂತದಲ್ಲಿ ಈ ಕಾಯ್ದೆಯ ಮಾಹಿತಿಯನ್ನು ಕೊಡೋದು. ಮಣಿಪಾಲ್ ಹೋಟೆಲ್ ಒಂದರಲ್ಲಿ ಕಾರ್ಮಿಕರನ್ನ ಬಿಯರ್ ಬಾಟಲಿಯಿಂದ ಚುಚ್ಚಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಲಕ್ಷ್ಮೀಂದ್ರನಗರ ಬಳಿಯ ಮುಖ್ಯ ರಸ್ತೆಯ ಅನಂತ ಕಲ್ಯಾಣ ಮಾರ್ಗದಲ್ಲಿ ಹೋಟೆಲ್ ಕಾರ್ಮಿಕರನ್ನ ಬಿಯರ್ ಬಾಟಲಿಯಿಂದ ಚುಚ್ಚಿ ಹತ್ಯೆಗೈದ ಘಟನೆ ಡಿಸೆಂಬರ್ 6ರಂದು ಶುಕ್ರವಾರ ನಡೆದಿದೆ. ಹತ್ಯೆಯಾದವರನ್ನ ಹೊನ್ನಾವರದ ಕಾಸಗೋಡು ನಿವಾಸಿ ಶ್ರೀಧರ್ ನಾಯಕ್ ಎಂದು ತಿಳಿದು ಬಂದಿದೆ. ಘಟನೆ ಗುರುವಾರ ರಾತ್ರಿ ಆಗಿರುವ ಸಾಧ್ಯತೆ ಇದ್ದು, ಶುಕ್ರವಾರ ಬೆಳಗ್ಗೆ ವಾಯು ವಿಹಾರಕ್ಕೆ ಹೋದಾಗ ಸ್ಥಳೀಯರ ಗಮನಕ್ಕೆ ಬಂದಿದೆ. ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್, ಮಣಿಪಾಲ್ ಇನ್ಸ್ಪೆಕ್ಟರ್ ದೇವರಾಜ್, ಮಂಜುನಾಥ್ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಪೊಲೀಸರು ಹೆಚ್ಚಿನ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಮರ್ಡರ್ ಮಾಡಿರೋದು, ಕುತ್ತಿಗೆಗೆ ಸ್ಟ್ಯಾಪ್ ಮಾಡಿ ಮರ್ಡರ್ ಮಾಡಿರೋದು ಕಂಡು ಬಂದಿದೆ. ಇವತ್ತಿನ ದಿವಸ ಬೆಳಗ್ಗೆ ಸುಮಾರು 6:30 ಅಥವಾ ಅದಕ್ಕೆ ಮೊದಲೇ ಆಗಿರಬಹುದು ಅಂತ ನಮಗೆ ಡೌಟ್ ಇದೆ. ಅವರ ಐಡೆಂಟಿಟಿ ಇನ್ನೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ. FIR ರಿಜಿಸ್ಟರ್ ಆದಮೇಲೆ ಆದಷ್ಟು ಬೇಗನೆ ಪ್ರೊಸೀಜರ್ಸ್ ಅನ್ನು ಕಂಪ್ಲೀಟ್ ಮಾಡಿ ಇನ್ವೆಸ್ಟಿಗೇಷನ್. ಕೆಆರ್ನಗರ ಪಟ್ಟಣದಲ್ಲಿ ನೂತನವಾಗಿ ನಿರ್ಮಿಸಿರುವ ತಾಲೂಕು ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ನೂತನ ಕಟ್ಟಡವನ್ನು ಶಾಸಕ ಡಿ ರವಿಶಂಕರ್ ಉದ್ಘಾಟಿಸಿದರು. ಇಂದು ಪಟ್ಟಣದ ಕುವೆಂಪು ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಸಹಕಾರಿ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಕಟ್ಟಡವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಶಾಸಕ ಡಿ ರವಿಶಂಕರ್, ಈ ಹಿಂದೆ ಸ್ಥಳದಲ್ಲಿದ್ದ ಬಹಳ ಹಳೆಯ ಕಟ್ಟಡವು ಬಹಳ ಶಿಥಿಲಗೊಂಡು ಬೀಳುವ ಹಂತದಲ್ಲಿತ್ತು. ಅದೇ ಜಾಗದಲ್ಲಿ ಕೆಲವು ತಿಂಗಳುಗಳ ಹಿಂದೆ ನಾನು ಮತ್ತು ಷಡಕ್ಷರಿಯವರು ಜೊತೆಗೂಡಿ ಗೊದಲಿ ಪೂಜೆ ನೆರವೇರಿಸಿದೆವು. ಈಗ ಇಲ್ಲಿ ಸುಸಜ್ಜಿತವಾದ ನೂತನ ಕಟ್ಟಡವನ್ನು ನಿರ್ಮಿಸಲಾಗಿದೆ. ಈ ಸಂದರ್ಭದಲ್ಲಿ ಹೇಳುವುದೇನೆಂದರೆ, ಕಟ್ಟಡ ನಿರ್ಮಾಣ ಮಾಡಲು ಸಹಕಾರ ನೀಡಿದ SLDBಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರಿಗೆ ಹಾಗೂ ನಮ್ಮ PLD ಬ್ಯಾಂಕಿನ ಅಧ್ಯಕ್ಷರು ಹಾಗೂ ನಿರ್ದೇಶಕರುಗಳು ಹಾಗೂ ಸಿಬ್ಬಂದಿಗಳು ಬಹಳ ಜವಾಬ್ದಾರಿಗಳನ್ನು ಹೊತ್ತು ಈ ಕಟ್ಟಡ ನಿರ್ಮಾಣಕ್ಕೆ ಶ್ರಮವಹಿಸಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳು ಎಂದರು. ಕೆಆರ್ನಗರ ತಾಲೂಕಿನ ವಿವಿಧ ಗ್ರಾಮದಲ್ಲಿ ಗುರುವಾರ ರಾತ್ರಿ ಮತ್ತು ಶುಕ್ರವಾರ ಬೆಳಗ್ಗೆ 2 ಕಾಡಾನೆಗಳು ದಾಳಿ ಮಾಡಿ ಅಪಾರ ಪ್ರಮಾಣದ ಬೆಳೆಹಾನಿ ಮಾಡಿದ್ದು, ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಕಟಾವಿಗೆ ಬಂದ ಜೋಳ, ರಾಗಿ, ಭತ್ತವನ್ನ ತಿಂದು ಸೇವಂತಿಗೆ ಹೂವಿನ ಬೆಳೆಯನ್ನ ಸಂಪೂರ್ಣವಾಗಿ ತುಳಿದು ಬೆಳೆ ನಾಶಪಡಿಸಿವೆ. ಮಂಗಳವಾರ ರಾತ್ರಿ ಕೆಆರ್ಪೇಟೆ ತಾಲೂಕಿನ ಹರಿಹರಪುರ ಕಡೆಯಿಂದ ಅಕ್ಕಿಹೆಬ್ಬಾಳು ಗ್ರಾಮದ ಮಾರ್ಗವಾಗಿ ಕೆಆರ್ನಗರ ತಾಲೂಕಿನ ಹೊಸ ಅಗ್ರಹಾರ ಹೋಬಳಿಯ ಮಂಡಿಗನಹಳ್ಳಿ ಗ್ರಾಮಕ್ಕೆ ಬಂದ 2 ಕಾಡಾನೆ ಬೀಡು ಬಿಟ್ಟಿವೆ. ಗ್ರಾಮದ ಕುಮಾರ್, ಬೆಟ್ಟೇಗೌಡ, ಸುರೇಶ್ ಅವರ ಜಮೀನಿನಲ್ಲಿ ಬೆಳೆದಿದ್ದ ಸೇವಂತಿಗೆ ಬೆಳೆಯನ್ನ ತುಳಿದು ಹಾಳು ಮಾಡಿವೆ. ಆನೆಗಳು ಬಂದಿದೆ ಅಂತೇಳಿ ವರದಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾನು ನಮ್ಮ ತಾಲೂಕಿನ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು, ತದನಂತರದಲ್ಲಿ ಅವರು ನಮ್ಮ ಎಲಿಫೆಂಟ್ ಟಾಸ್ಕ್ ಫೋರ್ಸ್ ಒಂದು ಕಮಿಟಿ ಇದೆ, ಅವರನ್ನು ಕೂಡ ಬರಮಾಡಿಕೊಂಡು ಅಲ್ಲೇ ಬೀಡು ಬಿಟ್ಟಿರ್ತಕ್ಕಂಥ ಒಂದು ಆನೆಗಳನ್ನು ಒಂದು ಸೆರೆ ಹಿಡಿಯುವ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ನಮ್ಮ ಆನೆಗಳಿಂದ ನಮ್ಮ ರೈತರು ಬೆಳೆದಂಥ ಬೆಳೆಗೆ ಈಗ ಸಾಕಷ್ಟು ನಷ್ಟ ಆಗಿದೆ ಅಂತೇಳಿ ನನ್ನ ಗಮನಕ್ಕೆ ಬಂದಿದೆ. ಅದನ್ನು ನಾನು ಈಗಾಗಲೇ ತಹಸೀಲ್ದಾರ್ ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಏನೇನು ಬೆಳೆ ನಷ್ಟ ಆಗಿದೆ ಅಂತಕ್ಕಂಥದ್ದನ್ನ ವರದಿಯನ್ನು ಮಾಡಬೇಕು. ಅದಕ್ಕೆ ಸೂಕ್ತವಾದಂಥ ರೀತಿಯಲ್ಲಿ ನಮ್ಮ ರೈತರಿಗೆ ಪರಿಹಾರವನ್ನು ಕೊಡುವಂಥ ನಿಟ್ಟಲ್ಲಿ ಸರ್ಕಾರದಿಂದ ನಾನು ಕ್ರಮಗಳನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಳವಳ್ಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿಬ್ಬಾಣ ದಿನ ಆಚರಣೆ, ಶಾಸಕರಿಂದ ವರ್ಷದೊಳಗೆ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣದ ಭರವಸೆ. ತಂತ್ರಜ್ಞಾನವು ನಮ್ಮ ಆಳಾಗಿರಬೇಕೇ ಹೊರತು ಅದುವೇ ಜಗತ್ತನ್ನ ಆಳುವಂತಿರಬಾರದು ಎಂದು ಶಿವಮೊಗ್ಗ ಕುವೆಂಪು ವಿವಿಯ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಜೆ ಸಣ್ಣಪ್ಪ ಅಭಿಮತ. ಸಮಾಜ ಸುಧಾರಕ ಬಸವಣ್ಣನವರ ಕುರಿತ ಯತ್ನಾಳ್ ಹೇಳಿಕೆ ಖಂಡನೀಯ. ಯತ್ನಾಳ್ ತಮ್ಮ ಬೆಂಬಲಿಗರಿಗೆ ರಾಜಕೀಯ ಆತ್ಮಹತ್ಯೆ ದಾರಿ ತೋರಿಸುತ್ತಿದ್ದಾರೆ ಎಂದು ಹರ್ಕೆ ವಾಗ್ದಾಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.